P90. ನೋಡ್ಬೇಡ್ರಿ. 2 ವರ್ಷ ಹೌದೌದು, ಇದನ್ನು ರೆನೋವೇಷನ್ ಮಾಡೋದು ಬೇಲಿ ಮಠ ಸ್ವಾಮಿ ಬರೋದು. ಮಧುಮಾನ್ ಸರ ಬರ್ರಿ ಅಲ್ಲಿ ಹೋಗ್ರಿ, ಸೈಬರ್ ಮಗ್ಲಿ ಆಚೆ ಕಡೆ ಹೋಗ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಫಗು ಹಳಕಟ್ಟಿ, ಪರಮ ಪೂಜ್ಯ ಬಂತನಾಳ ಸಂಗನ ಬಸವ ಶ್ರೀಗಳು, ಶ್ರೀ BM ಪಾಟೀಲ್ ಹಾಗೂ ಬಂಗಾರಮ್ಮ ಸಜ್ಜನವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾದಂತಹ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪರಮ ಪೂಜ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ BLD ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮ್ಯಾಲೂ ಕೂಡ ಈಗ ಟೆಂಪರರಿ ಮ್ಯಾಲೂ ಒಂದು ದೊಡ್ಡ ಹಾಲ್ ಮಾಡಿದ್ದೇವೆ ಸರ್. ಈಗ ಟೆಂಪರರಿ ಈಗ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತೇವೆ. ನಾಳೆ ಗ್ರೀನ್ ಕಲರ್ ಶಿಫ್ಟ್ ಮಾಡಿ ಅದನ್ನು ಕೂಡ ಮ್ಯಾಲೆ ವಾಪಸ್ ನಿಲ್ಸೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಮೊದಲ ಒಂದು ಅವ್ರು ಇದಾಗಲೇ ಇದೆಲ್ಲ ನೋಡಿ ಇವನ್ ಅದು ಇರ್ತಲ್ಲ ನಿಮ್ಗೆ ಟೈಪ್ ಕಲೆಕ್ಟ್ ಮಾಡೋದು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ MOMO ಅಂತ ಬರ್ತಾರೆ ಸರ್.
ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯರು ಬೇಲಿಮಠದ ಪೂಜ್ಯರು BM ಪಾಟೀಲ್ ಸಾಹೇಬರ ಒಡನಾಡಿಗಳು BD ಜತ್ತಿಯವರ ಜೊತೆಗೆ ಬಹಳ ಆತ್ಮೀಯವಾಗಿದ್ದವರು. 2 ವರ್ಷದಿಂದ ಅವರನ್ನ ನಾವು ತೆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜುಲೈ 27ಕ್ಕೆ 2 ವರ್ಷದ ಹಿಂದೆ ಫೋನ್ ಮಾಡಿದಾಗ ಅವರು ಬೇರೆ ಕಾರ್ಯಕ್ರಮದಲ್ಲಿದ್ರು. ಹೋದ ವರ್ಷನೂ ಟ್ರೈ ಮಾಡಿದಾಗ ಬೇರೆ ಕಡೆ ಒಪ್ಕೊಂಡಿದ್ರು, ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷ 1 ತಿಂಗಳ ಮುಂಚೆನೆ ನಮ್ಮ ಸಾಹೇಬರು ಅವ್ರಿಗೆ ವಿನಂತಿ ಮಾಡ್ಕೊಂಡ್ರು. ಬಹಳ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಬಿಜಾಪುರಕ್ಕೆ ಹಳಕಟ್ಟಿಯವರ ಎಲ್ಲ ವಿಚಾರಗಳು ಗೊತ್ತು. 770 ಅಮರಗಣಗಳ ಲಿಂಗದ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಅವರು ಬಿಜಾಪುರಕ್ಕೆ ಬಂದು ಹೋಗಿದ್ರು. ಅವರ ವ್ಯಕ್ತಿತ್ವದ ಬಗ್ಗೆ ಒಂದೇ ಮಾತು ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮಠಗಳಿಗೆ ಅನುದಾನವನ್ನು ಘೋಷಣೆ ಮಾಡಿದರು. ಯಾರು ಕೇಳಲಿ ಬಿಡ್ಲಿ ಎಲ್ಲರಿಗೆ 1 ಕೋಟಿ 2 ಕೋಟಿ 3 ಕೋಟಿ ಅವರವರ ಲೆವೆಲ್ ತಕ್ಕಂಗೆ ಅನುದಾನವನ್ನು ಘೋಷಣೆ ಮಾಡಿದರು. ಆಮೇಲೆ ಗೊತ್ತಾಯ್ತು, ಪತ್ರಕರ್ತರು ಕೇಳಿದ್ರು, ನೀವು ಎಲ್ಲರಿಗೆ ಕೊಟ್ಟಿರಿ, ಆದ್ರೆ ನೀವು ಬೇಲಿಮಠ ಸ್ವಾಮಿಗಳಿಗೆ ಕೊಟ್ಟಿಲ್ಲ ಅಂತ ಯಾರೋ ಕೇಳಿದ್ರು ಪ್ರಶ್ನೆ. ಆಯ್ತು, ಅವ್ರಿಗೆ 2 ಕೋಟಿ ಅಂತ ಹೇಳಿದ್ರು. ಮಾರನೇ ದಿನ ಬೇಲಿಮಠ ಸ್ವಾಮಿಗಳಿಗೆ ಗೊತ್ತಾಗಿ ಒಂದು ಪತ್ರ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.